ಶಿವನನ್ನು ಭೋಲೆನಾಥ್ ಎಂದು ಕರೆಯಲು ಒಂದು ಕಾರಣವಿದೆ. ಆ ಕಾರಣವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹೇಗೆ 5 ವರ್ಷದ ಉಜ್ಜಯಿನಿನ ಬಾಲಕನ ಭಕ್ತಿ ಒಂದು ಯುದ್ಧವನ್ನು ನಿಲ್ಲಿಸಿತು ಮತ್ತು ಮಹಾದೇವ್ ಶಿವನಿಗೆ ಭಗವಾನ್ ಕೃಷ್ಣನೊಂದಿಗೆ ಇರುವ ದೈವಿಕ ಸಂಬಂಧವನ್ನು ಹೇಗೆ ಪ್ರಕಟಿಸಿತು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಶಿವಪುರಾಣದ ಪ್ರಕಾರ ಉಜ್ಜಯಿನಿನ ರಾಜ ಚಂದ್ರಸೇನನ ಬಳಿ ಒಂದು ದೈವಿಕವಾದ ಚಿಂತಾಮಣಿ ರತ್ನವಿತ್ತು. ಈ ರತ್ನವನ್ನು ಸ್ವಯಂ ಶಿವನೇ ವರವಾಗಿ ನೀಡಿದನು ಮತ್ತು ಅದನ್ನು ಸ್ಪರ್ಶಿಸಿದರೆ ಯಾವುದೇ ಲೋಹವನ್ನು ಬಂಗಾರವಾಗಿಸುವ ಶಕ್ತಿ ಅದಕ್ಕಿತ್ತು. ಭೂಮಿಯ ಎಲ್ಲ ಭಾಗಗಳಿಂದ ದುರಾಸೆ ಹಿಡಿದ ಲೋಭಿರಾಜರು ಉಜ್ಜಯಿನಿಗೆ ದಂಡೆತ್ತಿ ಬಂದರು. ರಾಜ ಚಂದ್ರಸೇನನು ರಕ್ಷಣೆಗಾಗಿ ಮಹಾಕಾಲೇಶ್ವರನ ಪ್ರಾರ್ಥಿಸುತ್ತಿರುವಾಗ ಒಂದು 5 ವರ್ಷದ ಬಾಲಕ ಅದನ್ನು ಗಮನಿಸುತ್ತಿದ್ದನು. ರಾಜನು ಶಿವಲಿಂಗವನ್ನು ಪೂಜಿಸುತ್ತಿರುವುದನ್ನು ಕಂಡು ಪ್ರೇರಿತನಾದ ಈ ಚಿಕ್ಕ ಬಾಲಕ ಒಂದು ಸರಳ ಕಲ್ಲನ್ನು ಶಿವಲಿಂಗವೆಂದು ಭಾವಿಸಿ ತನ್ನ ಸಣ್ಣ ಗುಡಿಸಲಿನಲ್ಲಿ ಎಲೆಗಳು ಮತ್ತು ನೀರಿನಿಂದ ಅದನ್ನು ಭಕ್ತಿಯಿಂದ ಪೂಜಿಸಲು ಆರಂಭಿಸಿದನು. ತಾಯಿ ಊಟಕ್ಕೆ ಕರೆಯುವಾಗಲೂ ಆ ಬಾಲಕನು ಭಕ್ತಿಯಲ್ಲಿ ಲೀನನಾಗಿದ್ದರಿಂದ ಅವನು ಪ್ರತಿಕ್ರಿಯೆ ನೀಡಲಿಲ್ಲ. ಮೌನದಿಂದ ಕೋಪಗೊಂಡ ತಾಯಿ ಆ ಕಲ್ಲನ್ನು ಎತ್ತಿ ಎಸೆದು ಬಿಟ್ಟಳು. ಇದರಿಂದ ಆ ಬಾಲಕನ ಹೃದಯ ಮುರಿದು ಹೋಯಿತು ಮತ್ತು ಅವನು ಶಿವನನ್ನು ತನ್ನ ಮುಂದೆ ಪ್ರತ್ಯಕ್ಷವಾಗಲು ಬೇಡಿಕೊಂಡು ಅಳಲು ಆರಂಭಿಸಿದನು. ತೀವ್ರವಾದ ದುಃಖ ಮತ್ತು ಅತಿಯಾದ ಅಳುವಿಕೆಯಿಂದ ಆ ಬಾಡ ಬಾಲಕನು ಅಚೇತನಾಗಿ ಬಿದ್ದನು. ಆದರೆ ಇಲ್ಲಿ ಒಂದು ಅಚ್ಚರಿಯವಾದ ತಿರುವಿದೆ. ಆ ಬಾಲಕನಿಗಾಗಿ ಭೋಲೆನಾಥ್ ಶಿವನ ಹೃದಯ ಕ್ಷಣದಲ್ಲಿಯೇ ಕರಗಿತು. ಶಿವನು ಪ್ರತ್ಯಕ್ಷವಾಗಿ ಅಚ್ಚೆತ್ತನಾಗಿದ್ದ ಆ ಬಾಲಕನ ತಲೆಯ ಮೇಲೆ ತನ್ನ ಕೈಯನ್ನು ಇಟ್ಟನು. ಬಾಲಕನು ಎಚ್ಚರವಾದಾಗ ಅವನಿಗೆ ಶಿವ ಪಾರ್ವತಿಯ ದಿವ್ಯ ದರ್ಶನವಾಯಿತು ಮತ್ತು ಅವನು ಇನ್ನು